ಹಾಯ್, ಎಲ್ಲರಿಗೂ ನಮಸ್ಕಾರ. ನೆನ್ನೆ ಎಲ್ಲ ಇಡ್ಲಿ ನೋಡ್ಕೊಂಬಂದ್ರೆ ಇಡ್ಲಿ ಜೊತೆಗೆ ವಡೆ ಇಲ್ಲ ಅಂದರೆ ಚೆನ್ನಾಗಿರುತ್ತಾ? ಸೊ ಇವತ್ತಿನ ರೆಸಿಪಿ ಉದ್ದಿನ ವಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಉದ್ದಿನ ಬೇಳೆನ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ವಾಶ್ ಮಾಡಿದ್ದಾದಮೇಲೆ ಅದನ್ನು 3 to 4 hours ನೆನೆಯಕ್ಕಿಡಿ. ನಾನಿಲ್ಲಿ ಓವರ್ ನೈಟ್ ನೆನೆಯಕ್ಕಿಟ್ಟಿದ್ದೀನಿ. ನೆನೆದಾದ್ಮೇಲೆ ನುಣ್ಣಗೆ ರುಬ್ಕೊಳ್ಳಿ. 1 ಸ್ಪೂನ್ ಅಥವಾ 2 ಸ್ಪೂನ್ ನೀರು ಹಾಕ್ಕೊಳ್ಳಿ, ಅಷ್ಟೇ ಸಾಕು. ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ. ಜಾಸ್ತಿ ನೀರು ಹಾಕಿದ್ರೆ ವಡೆ ಎಣ್ಣೆಗೆ ಹಿಡಿಯುತ್ತೆ. ರುಬ್ಬಿದ್ದಾದಮೇಲೆ ಅದನ್ನೇ ನೆನೆಯಕ್ಕಿಡೋದೇನು ಬೇಡ. ಇದಕ್ಕೆ ಹಸಿ ಶುಂಠಿ ಹೆಚ್ಚಿದ್ದು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಕಾಳು ಮೆಣಸನ್ನ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಕ್ಕದಾಗಿ ಹೆಚ್ಚಿರೋ ಕಾಯಿ ಪೀಸು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಇದರಿಂದ ವಡೆ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಒಂದು ಬಾಣಲಿಗೆ ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಕಾದ ನಂತರ ಕೈ ಒದ್ದೆ ಮಾಡಿಕೊಂಡು ವಡೆ ಬಿಡಿ, ಇಲ್ಲಾಂದರೆ ವಡೆ ಕೈಯಲ್ಲಿ ಅಂಟ್ಕೊಳ್ಳುತ್ತೆ. ಕೈ ಒದ್ದೆ ಮಾಡಿಕೊಂಡ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ. ಅಕಸ್ಮಾತ್ ಕೈಯಲ್ಲಿ ಬಿಡಕ್ಕೆ ಬರಲಿಲ್ಲ ಅಂದರೆ ಈ ಥರ 1 ಸ್ಪೂನ್ ತೊಗೊಂಡು ಅದನ್ನು ಒದ್ದೆ ಮಾಡಿಕೊಂಡು ಅದ್ರ ಮೇಲೆ ಇಟ್ಬಿಟ್ಟು ಈ ಥರ ಹೋಲ್ ಮಾಡಿಕೊಂಡು ಹಾಕಿ ಕೈಯಲ್ಲಿ ಬಿಡೋದು ಟ್ರೈ ಮಾಡಿ. ಪ್ರಾಕ್ಟೀಸ್ ಮಾಡ್ತಾನೆ ಬರುತ್ತೆ. ಅಕಸ್ಮಾತ್ ಶೇಪ್ಲೆಸ್ ಆದರೂ ಏನೂ ಆಗಲ್ಲ. ಟೇಸ್ಟ್ ಚೆನ್ನಾಗಿರಬೇಕು. ಮೇಯ್ನಾಗಿ ಟ್ರೈ ಮಾಡಿ, ಚೆನ್ನಾಗಾಗುತ್ತೆ. ಕ್ರಿಸ್ಪಿ ವಡೆ ರೆಡಿಯಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.